ಹಾಯ್ ಫ್ರೆಂಡ್ಸ್, ಇವಾಗ ನಾನು ಅಲಸಂಡೆ ಪಲ್ಯ ಮಾಡ್ತಾಯಿದ್ದೀನಿ. ಅಲಸಂಡೆ ಉಪ್ಪು ಕರಿ ಮಾಡ್ತಾಯಿದ್ದೀನಿ. ಅದಕ್ಕೆ ಆನಿಯನ್, ಈರುಳ್ಳಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಜಿಂಜರ್ ಗಾರ್ಲಿಕ್, 4 ಚಿಲ್ಲಿ, 2 ಟೊಮೆಟೊ ಆ್ಯಂಡ್ ಕರಿ ಲೀಫ್, ಬೇವು ಸೊಪ್ಪು, ಬೇವಿನ ಸೊಪ್ಪು, ಕರಿಬೇವು ಸೊಪ್ಪು, ಓಕೆ, ಆ್ಯಂಡ್ ಕೋಕೋನಟ್, ತೆಂಗಿನಕಾಯಿದ್ದು ತುರಿ, ಆ್ಯಂಡ್ ಸಾಂಬಾರು ಮಸಾಲ ಸ್ವಲ್ಪ, ಆ್ಯಂಡ್ ಟರ್ಮರಿಕ್, ಓಕೆ. ಇದಿಷ್ಟು ಇದೆಲ್ಲ ಇದಿಷ್ಟನ್ನು ಹಾಕಿ ಕಲ್ಲಲ್ಲಿ ಕುಟ್ತೀನಿ ನಾನು. ಮೀನ್ಸ್ ಕ್ರಷ್ ಮಾಡ್ತೀನಿ. ಎಲ್ಲ ಕ್ರಷ್ ಮಾಡಿಬಿಟ್ಟು ಆಮೇಲೆ ಅಲಸಂಡೆ ಬಾಯ್ಲ್ ಮಾಡಿಟ್ಟಿರ್ತೀನಿ. ಇದು ಅಲಸಂಡೆ ಬಾಯ್ಲ್ ಆಗ್ತಾಯಿದೆ. ಇದಕ್ಕೇನು ಆಯಿಲ್ ಫ್ರೈ ಏನೂ ಮಾಡಿಲ್ಲ, ನಾರ್ಮಲ್ ವಾಟ್ರಲ್ಲಿ ಬಾಯ್ಲ್ ಮಾಡಿದ್ದೀನಿ. ಚೆನ್ನಾಗಿ ಬೆಂದ ಮೇಲೆ ಇದನ್ನು ಕಲ್ಲಲ್ಲಿ ಎಲ್ಲ ಮಸಾಲ ಕುಟ್ಬಿಟ್ಟು ಇದಕ್ಕೆ ಹಾಕ್ತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಒಗ್ಗರಣೆ ಟೇಸ್ಟಿಗೆ ಅಂತ ಇದು ಜೀರಾ ಇದೆಲ್ಲ ಹಾಕಿ ಒಗ್ಗರಣೆ ಹಾಕ್ತೀನಿ ಲಾಸ್ಟಲ್ಲಿ. ಇದು ಫಸ್ಟು ಮಸಾಲವನ್ನು ಕ್ರಷ್ ಮಾಡ್ತೀನಿ ಈ ಸ್ಟೋನಲ್ಲಿ. ನಮ್ಮ ಸ್ಟೋನ್ ಒಂದಿದೆ, ಈ ಸ್ಟೋನಲ್ಲಿ ಕ್ರಷ್ ಮಾಡ್ತೀನಿ ನಾನು. ಇದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿದ್ದೀನಿ, ಇವಾಗ ತೆಗೆದಿದ್ದೀನಿ. ಸೊ ಇದಕ್ಕೆ ಹಾಕ್ಬಿಟ್ಟು ಕಲ್ಲಲ್ಲಿ ಕುಟ್ತೀನಿ ನಾನು. ಕುಟ್ಬಿಟ್ಟು ಕುಕ್ ಮಾಡ್ತಾಯಿರೋದು ಇವತ್ತು. ನಮ್ಮ ಅಜ್ಜಿದ್ದು ರೆಸಿಪಿ ಇದು. ಈಗ ಕಲ್ಲಲ್ಲಿ ಕುಟ್ಟಿದ್ದೀನಿ, ಎಲ್ಲ ಹಾಕಿದ್ದೀನಿ. ಆನಿಯನ್, ಗಾರ್ಲಿಕ್, ಜಿಂಜರ್, ಕರಿಪತ್ತ, ಕರಿಬೇವು ಆ್ಯಂಡ್ ಮಸಾಲ ಐಟಮ್, ಸಾಂಬಾರು ಮಸಾಲ ಸ್ವಲ್ಪ ಎಲ್ಲ ಆವಾಗ ತೋರಿಸಿದ್ದೆಲ್ಲ ಐಟಮ್ ಇದಕ್ಕೆ ಹಾಕಿದ್ದೀನಿ. ಕಲ್ಲಲ್ಲಿ ಜಜ್ಜಿದ್ದೀನಿ. ಇವಾಗ ಇದು ಎಲ್ಲ ವಾಟರ್ ಡ್ರೈ ಆಗಿದೆ. ವಾಟರ್ ಡ್ರೈ ಆಗಬೇಕು. ಸಾಲ್ಟ್ ಹಾಕಿದ್ದೀನಿ. ಇವಾಗ ಅಲಸಂಡೆ ಇದು ಇವಾಗ ಎಲ್ಲ ಜಜ್ಜಿದು ಇದು ಐಟಮ್. ಆಯಿಲ್ ಏನು ಹಾಕಿಲ್ಲ, ಆಯಿಲ್ ಫ್ರೀ ಫುಡ್ಡು ಇದು ಡಯಟಿಗೆ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗೆ ಸ್ವಲ್ಪ ಮತ್ತು ಒಗ್ಗರಣೆ ಹಾಕ್ತಾಯಿದ್ದೀನಿ. ಎಲ್ಲ ಮಸಾಲ ಕಲ್ಲಲ್ಲಿ ಸ್ಟೋನಲ್ಲಿ ಕ್ರಷ್ ಮಾಡಿ ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಜಸ್ಟ್ ಮಿಕ್ಸಪ್ ಮಾಡಬೇಕು. ಇವಾಗ ಇದು ರೆಡಿ ಆಯಿತು. ಅಲಸಂಡೆ ಮಸಾಲೆ ಎಲ್ಲ ಹಾಕಿದ್ದೀನಿ. ನೆಕ್ಸ್ಟ್ ತಡ್ಕ. ಇದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಓನ್ಲಿ. ಆಯಿಲ್ ಫ್ರೀ ಫುಡ್ಡು ಡಯಟ್ ಪೀಪಲ್ಗೆ. ನೆಕ್ಸ್ಟ್ ಜೀರಾ ಹಾಕ್ತಾಯಿದ್ದೀನಿ. ಜೀರಾ ಸಾಸಿವೆ, ಜಿಂಜರ್ ಗಾರ್ಲಿಕ್, ಆಲ್ ಡನ್ ನಾವು. ಓಕೆ, ಫ್ರೈ ಆಗ್ತಾ ಇದೆ. ಅಲಸಂಡೆ, ಮಂಗಳೂರಲ್ಲಿ ಅಲಸಂಡೆ ಉಪ್ಪು ಕರಿ ಅಂತ ಮಾಡ್ತಾರೆ. ದಟ್ ಈಸ್ ಒನ್. ನಮ್ಮ ಅಜ್ಜಿ ಹೇಳಿದ್ದು, ಕುಟ್ಟಿ ಸ್ಟೋನಲ್ಲಿ ಕ್ರಷ್ ಮಾಡಿ ಮಾಡೋದು. ಸೊ ದಿಸ್ ಫಾರ್ ಡಯಟಿಂಗ್ ಪೀಪಲ್ಗೆ ಆಲ್ಸೋ ಗುಡ್. ಅಂದರೆ ಡಯಟ್ ಮಾಡೋರಿಗೆ ಆಯಿಲ್ ಫ್ರೀ. ಅಲಸಂಡೆ ಆ್ಯಂಡ್ ಎನಿ ತರಕಾರಿ, ತೊಂಡೆಕಾಯಿ ಅಂತ ಬರುತ್ತೆ. ಸೊ ತೊಂಡೆಕಾಯಿ ಮಾಡ್ಬೋದು ಇದೇ ಥರ. ನಾನು ಆಯಿಲ್ ಯೂಸ್ ಮಾಡಲ್ಲ. ಕೋಕೋನಟ್ ಆಯಿಲ್ ಆರೆಲ್ಸ್ ಗೀ, ಕೌ ಗೀ ಯೂಸ್ ಮಾಡ್ತೀನಿ ಸ್ವಲ್ಪ, 1 ಸ್ಪೂನ್. ಸೊ ನನ್ನ ರೆಸಿಪಿ ಆಲ್ಮೋಸ್ಟು ಆಯಿಲ್ ಫ್ರೀ ಇರುತ್ತೆ, ಡಯಟ್ ಫುಡ್ ಇದು ಇರುತ್ತೆ. ಸೊ ಇದು ಫ್ರೈ ಆಗ್ತಾ ಬಂತು. ಆ್ಯಡ್ ಆನ್ ಮಾಡಬೇಕು ಅದಕ್ಕೆ ಕುಕ್ಕರಿಗೆ. ಇದು ಐರನ್ ಸ್ಪೂನು, ಯಾವಾಗಲೂ ಒಗ್ಗರಣೆ ಹಾಕುವಾಗ ಐರನ್ ಸ್ಪೂನು ಯೂಸ್ ಮಾಡಬೇಕು. ಬಿಕಾಸ್ ಐರನ್ ಕುಕ್ ಮಾಡಿದರೆ
ಅದು ಬರ್ನ್ ಆದಾಗ ನಮಗೆ ದೃಷ್ಟಿ ಇದ್ದರೂ ಹೋಗಿಬಿಡುತ್ತೆ, ಅಂದರೆ ದೃಷ್ಟಿ ಆಗುತ್ತೆ ಅಂತಾರಲ್ಲ. ಸೊ ಇದರಲ್ಲಿ ಒಗ್ಗರಣೆ ಹಾಕಿದರೆ ದೃಷ್ಟಿನೂ ಹೋಗುತ್ತೆ, ಪ್ಲಸ್ ಐರನ್ ಕಂಟೆಂಟ್ ಇರುತ್ತೆ. ಗುಡ್ ಫಾರ್ ಹೆಲ್ತ್ ಆಲ್ಸೋ. ಐರನ್ ಯಾವುದೇ ಯೂಸ್ ಮಾಡಿದ್ರು ಐರನ್ ಇದು ಐಟಮ್ ಗುಡ್ ಫಾರ್ ಹೆಲ್ತ್. ಮಡ್ ಐಟಮ್ ಥರನೇ. ನಾವು ಇವಾಗ ಇದು ಒಗ್ಗರಣೆ ಆ್ಯಡ್ ಮಾಡ್ತೀನಿ. ಬಿಸಿ ಬಿಸಿ ಅಲಸಂಡೆ ಉಪ್ಪುಕರಿ ಅಲಸಂಡೆ ಪಲ್ಯ ರೆಡಿ ಆಯಿತು. ಕಲ್ಲಲ್ಲಿ ಕುಟ್ಟಿ ಮಾಡಿರುವ ಪಲ್ಯ, ಆಯಿಲ್ ಫ್ರೀ, ಸ್ವಲ್ಪನೇ ಆಯಿಲ್ ಹಾಕಿರೋದು. ಹೌ ಈಸ್ ಇಟ್ ಸಿ. ನೀವು ಟ್ರೈ ಮಾಡಿ ಕುಟ್ಟಿ ಸ್ಟೋನಲ್ಲಿ ಕುಟ್ಟಿ ಮಾಡುವ ಅಡುಗೆನೂ ಅದು ಆಯಿಲ್ ಫ್ರೀ ಮಾಡ್ಬೋದು. ಆವಾಗ ನಿಮಗೆ ಆಯಿಲಲ್ಲಿ ಫ್ರೈ ಮಾಡುವ ಬದಲು ದಿಸ್ ಟೈಪ್ ಬಾಯ್ಲ್ ಮಾಡಿ ಮಸಾಲ ಕುಟ್ಟಿ ಹಾಕಿದರೆ ಟೇಸ್ಟಾಗಿರುತ್ತೆ. ಇದು ಚಪಾತಿಗೆ ರೈಸ್ಗೆಲ್ಲ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್. ಎಡಿಟ್ ಮಾಡೋಕ್ಕಾಗ್ತಿಲ್ಲ, ನಾನು ಜಸ್ಟ್ ಇದನ್ನು ಕುಕ್ಕಿಂಗ್ ಮಾಡೋದೇ ಟೈಮ್ ಇಲ್ಲ ನನಗೆ. ಆದರೂ ಒಂದೊಂದು ಡಿಶ್ ಮಾಡ್ತಾಯಿದ್ದೀನಿ ಎವ್ರಿ ಡೇ.